ಅಮಾನಿ ಬೈರಸಾಗರ ಕೆರೆ ನೀರು ಅಕ್ರಮವಾಗಿ ಬಳಕೆ. ಗುಡಿಬಂಡೆಯ ಅಮಾನಿ ಬೈರಸಾಗರ ಕೆರೆ ಈಗ ಅಕ್ರಮ ಚಟುವಟಿಕೆಗಳ ತಾಣವಾಗ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಸಾರ್ವಜನಿಕರ ಬಳಕೆಗೆ ಮೀಸಲಿರೋ ಕೆರೆ ನೀರನ್ನ ರಸ್ತೆ ಕಾಮಗಾರಿಗಾಗಿ ಅಕ್ರಮವಾಗಿ ಬಳಸಿಕೊಳ್ತಿರೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಾಳಿ ಮಾಡಿದ್ದು ಟ್ಯಾಂಕರ್ ಮಾಲೀಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಜೀವನಾಡಿ ಈ ಅಮಾನಿ ಬೈರಸಾಗರ ಕೆರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆರೆಯ ನೀರು ಸದ್ದಿಲ್ಲದೆ ಖಾಲಿಯಾಗ್ತಾ ಇದೆ. ಅದಕ್ಕೆ ಕಾರಣ ಸಾರ್ವಜನಿಕ ಬಳಕೆಯಲ್ಲ, ಬದಲಿಗೆ ರಸ್ತೆ ಕಾಮಗಾರಿಗಳಿಗೆ ನಡೆಯುತ್ತಿರುವ ನೀರಿನ ಲೂಟಿ. ಹೌದು, ರಾಮಪಟ್ಟಣ ರಸ್ತೆ ಕಾಮಗಾರಿಗಾಗಿ ಟ್ಯಾಂಕರ್ಗಳ ಮೂಲಕ ಅಕ್ರಮವಾಗಿ ಕೆರೆ ನೀರನ್ನ ಸಾಗಿಸಲಾಗ್ತಾ ಇತ್ತು. ಇದು ಸರ್ಕಾರದ್ದು ನೀರಿದು. ನೀವೆಲ್ಲ ಯೂಸ್ ಮಾಡ್ಕೊಳಕ್ ಆಗಲ್ಲ. ಪರ್ಮಿಷನ್ ಇದ್ರೆ ಹೋಗಿ ಮಾಡ್ಕೊಳ್ಳಿ. ನೀವು ಯಾರು ಪರ್ಮಿಷನ್ ತಗೊಳ್ದಿರ ನೀವು ಹೆಂಗೆ ಮಾಡ್ತಾ ಇದ್ದೀರಾ? ತಪ್ಪಲ್ವಾ? ಕಾನೂನು ಕೈಯಾಗಿ ತಗೊಳ್ತೀರಾ? ಈ ಪಟ್ಟಣ ಪಂಚಾಯತಿಗೆ ಬಂದು ಸಂಬಂಧಪಟ್ಟಿರೋ ನೀರಿದು, ಕುಡಿಯೋ ನೀರಿದು. ನೀವು ಎಲ್ಲೋ ಗೌರ್ಮೆಂಟ್ ರೋಡ್ ರಸ್ತೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಯಾಕೆ ಯೂಸ್ ಮಾಡ್ತೀರಿ ನೀವು? ತಪ್ಪಲ್ವಾ? ಅವೆಲ್ಲ ನನಗೆ ಬೇಕಾಗಲ್ಲ ರೀ. ಈ ಅಕ್ರಮದ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ಹಾಗೂ ಅಧ್ಯಕ್ಷ ವಿಕಾಸ್ ರವರು ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದ್ರು. ಈ ವೇಳೆ ಅಕ್ರಮವಾಗಿ ಟ್ಯಾಂಕರ್ಗಳಿಗೆ ನೀರು ತುಂಬಿಸುತ್ತಿರುವುದು ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದೆ. ಅರ್ಧ ಗಂಟೆ ಮೇಲಾಯ್ತು ಬರ್ತಾ ಇದ್ದೀನಿ ಅಂತೇಳಿ ನಾನು ಫೋನ್ ಮಾಡಿದ್ದೆ. ಅವ್ರು ಇವಾಗ ಮಾಡಿರ್ಬೋದು, ನಾನು ಫೋನ್ ಮಾಡಿದ್ದಲ್ಲ. ಕೊಡ್ರಿ, ಪರ್ಮಿಷನ್ ಕೊಡ್ರಿ. ಯಾರು ಕೊಟ್ಟಿದ್ದಾರೆ? ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಬ್ರೇಕ್ ಯೂಸ್ ಮಾಡ್ತಾ ಇದ್ದಾರೆ, ಬೇರೆಲ್ಲೂ ನೀರು ಸಿಗಲ್ವಾ? ಇವಾಗ ನಮ್ಮ ಪಟ್ಟಣ ಟೌನ್ ನೀರು ಹೋಗೋಕ್ಕೆ ನೀರಿಗಿಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಯಾರನ್ನು ಕೇಳಿದಿರೋ ನೀರು. ಇವಾಗ ನೀವು ಕಾಂಟ್ರಾಕ್ಟ್ ತಗೊಂಡಿದ್ದೀರಲ್ಲ, ನೀವು ಪ್ರೈವೇಟಿಂದ ಓಡಿಸ್ಕೊಂಡು ಮಾಡ್ಕೋಬೇಕಲ್ಲ. ಅಲ್ಲ, ಮೊನ್ನೇನು ಸುಮಾರು ಟ್ಯಾಂಕರ್ ಓಡಿಸ್ಕೊಂತ ಇದ್ದೀರ. ಆ ಕೆರೆಯಿಂದ ನೀರು ತಗೊಂಡು ಇವಾಗ ಜನಗಳಿಗೆ ಅರ್ಧ ನೀರೇ ಇಲ್ಲ ಸರ್. ಇವಾಗ ಮನೆಗೆಲ್ಲ ಇವೇ ಬಿಡ್ತಾ ಇರೋದು. ಇವಾಗ ಎಲ್ಲ ಇವೇ ಬಿಡ್ತಾ ಇರೋದು. ನೀವು ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ? ಮನೇನು ಹಿಂಗ್ ಮಾಡಿದ್ರೆ ಪ್ರೈವೇಟ್ ಅವ್ರದ್ದು ಇದೆ ಅಲ್ಲ, ಅವ್ರ ಹತ್ರ ಇವ್ ಬಿಡಿಸ್ಕೊಂಡು ಮಾಡ್ಕೊಳ್ಳಿ. ನೀವು ಬೇಡ ಅಂತ ಇದೀವಿ ನಾವೇನನ್ನೇ. ಯಾಕಿಲ್ಲ? ದಂಡಿಯಾಗಿ ಇದಾವ ಸರ್. ಅಲ್ಲ, ಒಲೆ ಗದ್ದೆಗಳಿಗೆ ಒಂದು 8 ವರ್ಷ ಆಗಾಯ್ತು, ನೀರೇ ಬಿಡ್ತಾ ಇಲ್ಲ. ರೈತರಿಗೆ ಬಿಡ್ತಾ ಇಲ್ಲ. ರೈತರಿಗೆ ಇನ್ನು ಕಾಂಟ್ರಾಕ್ಟರ್ ನೀವು ರೋಡ್ಗೆಲ್ಲ ನೀವೇನ್ ಇಂಜಿನಿಯರ್? ನೀವು ಯಾರನ್ನು ಕೇಳಿಲ್ಲ. ಪೂಜಾಪ್ ಸರ್ ಪೂಜಾಪ್ ಸರ್ ಇದು ಎಮ್ಮೆಗೆ ಬರುತ್ತೆ, ಇದು ಪೂಜಾಪ್ ಸರ್ಗೆ ಬರುತ್ತೆ ಇದು. ಸ್ಥಳದಲ್ಲಿದ್ದ ವಾಹನ ಮಾಲೀಕರು ಮತ್ತು ಗುತ್ತಿಗೆದಾರರನ್ನ ಮುಖ್ಯಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ್ರು. ಕೆರೆ ನೀರು ಸಾರ್ವಜನಿಕರ ಆಸ್ತಿ, ಅದನ್ನ ಲಾಭದಾಯಕ ಕಾಮಗಾರಿಗಳಿಗೆ ಬಳಸಲು ಅನುಮತಿ ನೀಡಿದ್ಯಾರು ಎಂದು ಪ್ರಶ್ನಿಸಿ ಸ್ಥಳದಲ್ಲೇ ಕ್ಲಾಸ್ ತೆಗೆದುಕೊಂಡ್ರು. ಪೂಜಾಪ ಅವ್ರಿಗೂ ಕಮಿಷನ್ ಕೊಡ್ತೀವಿ. ನಾವು ನಮ್ಗಿದ ತೊಂದರೆ ಆಗ್ತದೆ. ನಾವು ರೋಡ್ ಬಳಸ್ಕೊಂತ ಇರೋದು, ನಮ್ಮ ಮನೆಗೇನು ಬಡಿಸ್ಕೊಂತ ಇಲ್ಲ ನಾವು ಅಂತ ಹೇಳ್ತಾರೆ. ಯಾರು ಸರ್ ಹೇಳೋದು? ಅವರೆಲ್ಲ ನಾವು ಬಳಸ್ಕೊಂತೀವಿ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಾ? ರೋಡ್ಗೋಸ್ಕರ ನಾವು ಬಳಸ್ಕೊಂತ ಇರೋದು, ನಮ್ಮ ಮನೆಗೆಲ್ಲ ನಾವು ಯೂಸ್ ಮಾಡ್ತಾ ಇಲ್ಲ ಹೇಳ್ತಾರೆ. ಅವ್ರ MLA ಅವ್ರದ್ದು, ಇನ್ನೊಬ್ರದ್ದು, ಅವ್ರ ಸಪೋರ್ಟ್ ಅಂತಂದ್ರೆ MLA ರಾಮಂಶ ಎಲ್ಲ ಅಲ್ಲಿ ನೋಡಿದ್ರೆ MLA ಅವ್ರ ರಿಲೇಷನ್ ಅಂದ್ರೆ ನನಗೆ ಹಿಂದಿಯಲ್ಲಿ ನಾನು ಮಾತಾಡೋದು ನನ್ಗೆ ಬರಲ್ಲ. ಆಯ್ತು, ಹಿಂದಿಯಲ್ಲೇ ಮಾತಾಡೋ. ನೀವು ಹೆಂಗ ನೀವು ಗಾಡಿ ನಿಲ್ಸಕ್ ಹೋದ್ರೆ ಗಾಡಿ ಮೇಲೆ ಬರ್ತಾನೆ. ಮಾಡಬೇಡ, ಗಾಡಿ ಮೇಲೆನೆ ಗುದ್ದಕ್ ಬಂದ್ರೆ
ದೊಡ್ಡವ್ರು ಇದಾರೆ, ಅವ್ರು ಗಾಡಿ ಹತ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಎಷ್ಟು ದುರಂಕಾರ ಬೇಕು ಮೇಡಮ್. ಮೇಡಮ್ ದಯವಿಟ್ಟು ಇದ್ರ ಮೇಲೆ ನೀವು ಆಕ್ಷನ್ ತಗೊಂಡಿದ್ದೀವಿ, ಅವ್ರು ಯಾರ ಹತ್ರ ತಗೋಬೇಕು ಹೇಳಿ. ಅವ್ರ ಕಾಂಟ್ರಾಕ್ಟರ್ ಮಾಡೋರು ಹೋದ್ರಲ್ಲ ಕ್ವಶನ್ ಕೇಳ್ಬೋದಾ ಸರ್? ಯಾರ ಹತ್ರ ಲೈಸೆನ್ಸ್ ತಗೋಬೇಕು, ಪರ್ಮಿಷನ್ ತಗೋಬೇಕು, ನಮ್ಮನ್ನು ಕೇಳಿದ್ರೆ ಆಗ್ತದ? ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿರುವ ಈ ಕಾಲದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕೆರೆ ನೀರನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಕೇವಲ ಎಚ್ಚರಿಕೆ ನೀಡುವುದಷ್ಟೇ ಅಲ್ಲದೆ ಇಂತಹ ಅಕ್ರಮಗಳಿಗೆ ಶಾಶ್ವತ ಬ್ರೇಕ್ ಹಾಕಲಿ ಅನ್ನೋದೇ ಜನರ ಆಶಯ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ರಸ್ತೆ ಅಗಲೀಕರಣ ಮಾಡ್ತಾರೆ. ರಸ್ತೆ ಗುತ್ತಿಗೆದಾರರು ಇಲ್ಲಿ ಕೆರೆನಲ್ಲಿ ಅಕ್ರಮವಾಗಿ ನೀರು ಹೊಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರು ಬಂದಿತ್ತು. ಸೊ ಬಂದು ಅವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಸೊ ಅವರು ಇನ್ನು ಮುಂದೆ ಹೊಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಹೇಳಿದ್ವಿ, ಮತ್ತೆ ಇವತ್ತು ಬಂದಿದ್ರು. ಅದರಿಂದ ಇವತ್ತು ನೀರು ಹೊಡ್ಕೊಳ್ದಿರ ಅವರನ್ನು ಇಲ್ಲಿಂದ ವಾಪಸ್ ಕಳಿಸಿದ್ದೀವಿ. ಇದೇ ಮತ್ತೆ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಕಂಟಿನ್ಯೂ ಆದರೆ ಕಾನೂನು ಕ್ರಮ. ಎಷ್ಟು ದಿನದಿಂದ ಓಡ್ತಾ ಇದ್ರು ಮೇಡಮ್ ನೀರು? ಸರ್ ಒಂದು ಆಲ್ಮೋಸ್ಟ್ ಒಂದು 10 ಡೇಸಿಂದ. ಬಟ್ ನಮಗೆ ದೂರು ಬಂದಾಗ ಬಂದು ಅವರನ್ನು ವಾಪಸ್ ಕಳಿಸಿದ್ದೀವಿ. ಬರಲ್ಲ ಅಂತಲೇ ಹೇಳಿದ್ದಾರೆ. ಬಟ್ ಇವತ್ತು ಅವರು PWD ಅವರನ್ನು ಕರೆಸ್ಬಿಟ್ಟು ಇಲ್ಲೇ ಸ್ಪಾಟಲ್ಲೇ ಮಾತಾಡಿಸಿದ್ದೀವಿ. ಅವರು ಒಪ್ಕೊಂಡು ಹೋಗಿದ್ದಾರೆ, ನೀರಿನ ಮುಂದೆ ಹೊಡಿದಿರ ನಾವು ನೋಡ್ಕೊತೀವಿ. ಯಾವ ರೀತಿ ಕಾನೂನು ಕ್ರಮ ತಗೊಂತೀವಿ ಮೇಡಮ್? ನೋಟಿಸ್ ಏನಾದ್ರು ಇಶ್ಯೂ ಮಾಡೋದು ಏನಾದ್ರು ಇದೆಯಾ ಸರ್ ನೋಟಿಸ್ ಇಶ್ಯೂ ಮಾಡ್ತೀವಿ. ವೆಹಿಕಲ್ ಮತ್ತು ಅನಾಥರೈಸ್ಡ್ ಆಗಿ ಬಂದರೆ